ಅಯ್ಯೋ ಹೊತ್ತಾಗಾತ ಇವ್ರದ್ದು ಹುಡುಗರದು ಇನ್ನೂ ಪತ್ತೆ ಇಲ್ಲ ನೋಡು. ನನ್ನ ಮಗಳಿಗೂ ಹೇಳಿದ್ದೆ ಜಲ್ದಿನ ಬಾ ಅಂತೇಳಿ. ಮೊದಲ ಶುಕ್ರವಾರ ಇವತ್ತು ಯಲ್ಲಮ್ಮಗುಂಡ ಭಾಳ ಗದ್ಲಿರ್ತೈತಿ. ಆ ಗುಡ್ಡ ನೋಡಾಕ ಎಷ್ಟು ಜನ ಬಂದಿರ್ತಾರೆ ಇವತ್ತು ಯಲ್ಲಮ್ಮನ ತಾಯಿ ನೋಡಾಕ. ಗದ್ಲ ಒಂದಿರ್ತೈತಿ. ಇವ್ರು ಜಲ್ದಿನ ಹೇಳಿದ್ ನಾನು ಶುಕ್ರವಾರ ಭಾಳ ಗದ್ಲಿರ್ತೈತಿ, ಜಲ್ದಿ ಜಲ್ದಿ ರೆಡಿ ಆಗ್ರಿ ಎದ್ದ ಅಂತೇಳಿ. ಆದ್ರೂ ರೆಡಿ ಆಗಿಲ್ಲ ನೋಡು, ಎಷ್ಟು ಲೇಟ್ ಮಾಡ್ತಾರ. ಈ ಹುಡುಗರು ಬಿಡ ಸಣ್ಣ ಹೋದ ಇನ್ನು. ನನ್ನ ಮಗಳಿಗೆ ಆಕಿಗೂ ಜಲ್ದಿ ಬಾ ಅಂತೇಳಿ ಆಕಿನೂ ಪತ್ತೆ ಇಲ್ಲ. ಏನು ಹೇಳ್ಬೇಕು ಇವ್ರಿಗೆ? ಹೇಳಿದ ಒಂದು ಕೆಲಸ ನೆಟ್ಟಕ್ಕೆ ಮಾಡಂಗಿಲ್ಲ ನೋಡು. ಅಮ್ಮ ತಾಯಿ ಅಲ್ಲವಾ, ಸುತ್ರವಾಗಿ ನಿನ್ನ ಕಡೆ ಬರೋಂಗೆ ಮಾಡ್ಕೊರವ ತಾಯಿ. ಏನು ಅಡೆ ತಡೆ ಇಲ್ಲಾರ್ದಂಗೆ ನಿನ್ನ ಕಡೆ ಬರಂಗೆ ಮಾಡ್ಕೋವ ತಾಯಿ. ನನ್ನ ಮೊಮ್ಮಕ್ಕಳನ್ನ ಚಲೋ ತಂಗ ನೋಡ್ಕೋವ. ಖುಷಿಯಾಗಿರ್ಬೇಕು ನನ್ನ ಮೊಮ್ಮಕ್ಕಳು ಯಾವಾಗಲೂ. ದೀಪಾ ಪ್ರೀತಿ ಜಲ್ದಿ ಬರ್ಯವ, ಹೋಗೋಣ, ಹೊತ್ತಾಗತೈತಿ. ಹೇಳ್ಬೇ ಅಜ್ಜಿ ಕರ್ದೇನೆ. ಅಲ್ಲ, ನಾ ಕದಿದ್ದ ದೀಪಾಗ ಮತ್ತೆ ಪ್ರೀತಿಗೆ. ನೀವ್ಯಾಕೆ ಬಂದ್ರಿ? ಯಾಕೆ ಹೆಸರಿನ ಬದಲಾಯಿಸ್ಕೊಂಡ್ರೆ ಮತ್ತೆ ನೀವು? ಅವ್ರ ಕರ್ ನೀವು ಬಂದ್ರಲ್ಲ. ಅಯ್ಯೋ ಹಂಗೇನಿಲ್ಲ ಬೇಬ, ಅಕ್ಕಿ ದೀಪ ರೆಡಿ ಆಗತ್ತಿದ್ಲ. ಮತ್ತು ಹೋಗಿ ಬರ್ರಿ ನೋಡ್ಕೊಂಬರ್ರಿ ಅಜ್ಜಿ ಅದಕ್ಕೆ ಕರ್ಯಾತಾರ ನೋಡ. ಒಂದು 5 ನಿಮಿಷ ಬಂದೆ ನಾನು, ಅಲ್ಲಿ ಮಠ ಕೇಳ್ರಿ ಏನಾತ ಅಂತೇಳಿ ಅಂತಂದ್ಲ. ಅದಕ್ಕೆ ನಾನು ಬಂದೆ ಏನಾತ ಅಂತೇಳಿ ಕೇಳಾಕ. ನೀ ಏನು ಬೇ? ಹ್ಞೂ, ಪ್ರೀತಿನೂ ಅದನ್ನ ಅಂದ್ಲ, ಅದಕ್ಕೆ ಬಂದೆ ನಾನು. ಅಯ್ಯೋ ಹೆಂಡರ ಮ್ಯಾಗದ ಏನು ಕಾಳಜಿ, ಏನು ಪ್ರೀತಿ. ಅಯ್ಯೋ ಇರ್ಲಿ, ನಾನು ಊಟಕ್ಕೆ ಹೋಗಕ್ಕೆ ಹೊತ್ತಾಗತ್ತಲ್ಪ. ನೀವಂತೂ ರೆಡಿಯಾಗಿ ನಿಂತೀರಿ, ಯಾವಾಗ ನೋಡಿದೆ ನೀನು. ಮತ್ತೆ ನಿಮ್ಮ ಹೆಂಡತಾರ ಇನ್ನೂ ರೆಡಿನ ಆಗಿಲ್ಲಲ್ಲ, ಹೊತ್ತಾಗ್ತಿದ್ರು ಹೋಗಾಕೆ. ಅದಕ್ಕೆ ಮತ್ತೆ ಹೇಳಾತಿದ್ದು ಅಲ್ಲಿ ಗದ್ಲಿರ್ತೈತಿ, ಮತ್ತೆ ಪಾಳೆ ಹಚ್ಚಿಂದಿರ್ಬೇಕಂತ ತ್ರಾಸ ಆಗ್ತೈತಿ. ಅದಕ್ಕೆ ಪಾಳೆ ಯಾಕೆ ಹಚ್ಬೇಕು? ಟಿಕೆಟ್ ಇರ್ತಲ್ಲ, ಟಿಕೆಟ್ ತೊಗೊಂಡು ಹೊಂಟು. ಅಲ್ಲ, ನಾವೇನೋ ರೊಕ್ಕ ಇದ್ದವ್ರು ಟಿಕೆಟ್ ತೊಗೊಂಡು ಹೋಗ್ತೀವಿ. ಪಾಪ ರೊಕ್ಕ ಇಲ್ಲವ್ರು ಏನು ಮಾಡ್ಬೇಕು? ಅಷ್ಟು ಉದ್ದ ಪಾಳೆ ಹಚ್ಚಿರ್ತಾರ ಅವ್ರು. ನಾವು ಹಿಂಗೆ ರೊಕ್ಕ ಕೊಟ್ಟು ನಡಕ್ಕೆ ಬಂದು ದರ್ಶನ ತೊಗೊಂಡು ಹೋಗ್ಬಿಟ್ರೆ ಅವ್ರು ಪಾಳೆ ಹಚ್ಚೋರು ಹಂಗ ನಿಂದಿರ್ಬೇಕಾಗ್ತಲ್ಲ, ಹೌದಿಲ್ಲ? ಅದು ಅಲ್ದ ಪಾಪ ಒಂದು ಬೆಳಗ್ಗೆ ಅಂತ ಪಾಳೆ ಹಚ್ಚಿರ್ತಾವ ಅವ್ರು. ಜಲ್ದಿನ ಬಂದು ನಾವು ಹಿಂಗೆ ಲೇಟಂಗೆ ಹೋಗಿ ನಡಕ್ಕೆ ಬಂದು ಸಿಕ್ಕೊಂಡು ಟಿಕೆಟ್ ಕೊಟ್ಟು ದರ್ಶನ ತೊಗೊಂಡು ಹೋಗ್ಬಿಟ್ರೆ ಪಾಪ ಅವ್ರು ಅಷ್ಟು ಕಷ್ಟಪಟ್ಟು ಪಾಳೆ ಹಚ್ಚಿ ನಿಂತಿರ್ತಾರೆ. ಅವ್ರು ದ್ರೋಹ ಮಾಡೋಂಗಿಲ್ಲ ನಾವು. ಅಲ್ಲವೇ ಸಿಸ್ಟಮ್ ಹಂಗೈತಲ್ ಮತ್ತೆ. ಅಲ್ಲವೇ ಅವ್ರ ಗುಡಿಯವರೇ ಮಾಡಿದ ರೂಲ್ಸ್ ಅದ. ನಾವೇ ನಮ್ಮ ಇಷ್ಟ ಪ್ರಕಾರ ಹೊಂಟಿಲ್ಲಲ್ಲ, ಅವ್ರು ಮಾಡ್ಯಾರ ನಾವು ಹೊಂಟೇವಿ. ನಮ್ಮ ತಪ್ಪೇನಿದ್ರು ಹೋಗ. ಅವ್ರೇನಪ್ಪ ದುಡ್ಡಿನ ಆಸೆಗೆ ಮಾಡ್ತಾರೆ. ದುಡ್ಡು ಇಲ್ಲವ್ರು ಏನು ಮಾಡ್ಬೇಕು ಹೇಳ? ನಾವೇನೋ ದುಡ್ಡು ಐತಿ ಕೊಟ್ಟು ಹೋಗ್ತೀವಿ ಬಿಡಿ, ಇಲ್ಲ ಅಂತಿಲ್ಲ. ದುಡ್ಡು ಇಲ್ಲವ್ರದ್ದು ಪಾಪ ಅಷ್ಟು ಉದ್ದ ಬಾಳಿಸ್ಕೊಂಡು ನಿಂತಿರ್ತಾರೆ. ಅವ್ರು ಏನು ಮಾಡ್ಬೇಕು ಹೇಳ? ಓದಿರಪ್ಪ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೆಂಗೆ ಹೇಳ? ಅವರೇ ಬಿಡಿ ರೊಕ್ಕ ತಿನ್ನಕ್ಕೆ 1000 ಮಾಡ್ತಾರೆ ರೂಲ್ಸ್ ರೆಗ್ಯುಲೇಷನ್ ಅಂತೇಳಿ. ತಿಳಿದವರಾಗಿ ನಾವು ಅರ್ಥ ಮಾಡ್ಕೋಬೇಕಲ್ಲ, ಹೌದಿಲ್ಲ? ಹೌದು ನೋಡ್ಬೇ, ನಾವು ರೊಕ್ಕ ಐತಂದು ಹಮ್ ಒಳಗೆ ಹೋಗ್ಬಿಡ್ತೀವಿ. ಪಾಪ ಅವ್ರು ಅಷ್ಟು ಉದ್ದಲ್ಲಿ ಏನು ಹಚ್ಕೊಂಡು ನಿಂತಿರ್ತಾರೆ ಕಷ್ಟಪಟ್ಟು. ಅವ್ರದ್ದು ನೋವು ಅರ್ಥ ಮಾಡ್ಕೊಳಂಗಿಲ್ಲ ನೋಡು ನಾವು. ಮತ್ತೆ ಅದಕ್ಕೆ ಹೇಳಿದ್ದು. ಸರಿ ತಗೋಬೇ ಅಮ್ಮ, ಪಾಳೆ ಹಚ್ಚಿ ಹೋಗೋಣ ನಾವು. ಅದ್ರೊಳಗೂ ಪಾಳೆ ಹಚ್ಚಿ ಏನು ನಾವು ದರ್ಶನ ತಗೊಂತೀವಲ್ಲ, ಅಲ್ಲಿ ಸಿಗೋ ನಮ್ಮ ತೃಪ್ತಿ ಮತ್ತೆ ಹಿಂಗೆ ರೊಕ್ಕ ಕೊಟ್ಟು ಹೋಗ್ತೀವಲ್ಲ ಸಿಗಂಗಿಲ್ಲ. ಯಾಕಂದ್ರೆ ಕಷ್ಟಪಟ್ಟು ಪಾಳೆ ಹಚ್ಚಿ ನಡ್ಕೊಂಡು ಹೋಗ್ತಿರ್ತೀವಲ್ಲ, ಯಾವಾಗ ತಾಯಿ ನೋಡ್ತೀವೋ ಏನೋ, ಯಾವಾಗ ತಾಯಿ ನೋಡ್ತೀವೋ ಏನೋ ಅಂತೇಳಿ ನಾವು ಹೋಗಿ ಹೋಗಿ ಒಮ್ಮೆಗೆ ದರ್ಶನ ಆಗ್ತಿತ್ತಲ್ಲ, ಆವಾಗ ನೋಡ್ರಿ ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಅನ್ನೋದು. ಹ್ಞೂ ಅಜ್ಜಿ, ನೀ ಗ್ರೇಟ್ ಬಿಡೆ. ನೀ ಹೇಳಿದ್ರೆ ನಮ್ಗೆ ಗೊತ್ತಿನ ಆಗ್ತಿದ್ದಿಲ್ಲ. ಸರಿ ಸರಿ ಜಲ್ದಿ ಹೋಗ್ರಿ, ಅವ್ರು ರೆಡಿ ಹಾಕಿ. ಈಗ ನಿಮ್ಮ ಅತ್ತಿನೂ ಬರ್ತಾಳೆ, ಮತ್ತು ತ್ರಿವೇಣಿನೋ ರಾಮ ಮತ್ತು ನಿಮ್ಮ ಅವನ ಬರ್ತಾನೆ, ಹೋಗೋಣ ಪಟ ಪಟ. ಈಗ ನಿಮ್ಮ ರೆಡಿ ಆಗ ಇಲ್ಲ? ಮಮ್ಮಿನ ಏನು ಗೊತ್ತಿಲ್ಲಪ್ಪ ನಮಗೆ. ಸರಿ ತಗೋರಿ, ನೀವು ಹೇಳಿದ್ರೆ ಹುಡುಗಿಯರ ಜಲ್ದಿ ಬರ್ರ ಅಂತೇಳಿ ನಾನು ಹೇಳ್ತೀನಿ ನಿಮಗೆ. ಓಕೆ. ಲೇ ವಿಜ್ಜಿ, ಏನು ಮಾಡತ್ತಿಲ್ಲೇ? ಈ ದೊಡ್ಡ ಸೊಸೆ ಆಗಿ ಪಟ್ ಪಟ್ ರೆಡಿ ಆಗಿ ಎಲ್ಲ ಕರ್ಕೊಂಡು ಹೋಗ್ಬೇಕು, ಒಂದಿಸ್ಕೊಂಡು ಅಂತಿಲ್ಲೇ ಇಲ್ಲಿ ನೋಡಿ. ಇದಕ್ಕಂತರು ವಿಜ್ಜಿ ಬರ್ತೇನೆ. ಇವ್ರನ್ನ ಕಡೆ ನೆಮ್ಮದಿಯಾಗಿ ಮಗಕ್ಕೂ ಬಿಡಂಗಿಲ್ಲ. ಏನ್ರಿ ಅತ್ತಿಯವ್ರ ನೆಮ್ಮದಿಯಾಗಿ ಮಲಗಕ್ಕೂ ಬಿಡಂಗಿಲ್ಲ ಅಂತೀರಲ್ರಿ? ಏನ್ರಿ ನಿಮ್ದು ಬೆಳಗ್ಗೆನೆ? ಯವ್ವ ಮಾನ್ಗೇಡಿ, ಇನ್ನೂ ಮಲಗಿಯಾ? ನಿನ್ನೆ ಹೇಳಲ್ಲ ಗುಡ್ಡಕ್ಕೆ ಹೋಗೋದೈತಿ, ಜಲ್ದಿ ಎದ್ದು ರೆಡಿಯಾಗಿ ಹೋಗೋಣ ಅಂತೇಳಿ. ಗುಡ್ಡಕ್ಕೆ ಅನ್ನಂಗೆ ಆಗಲ್ ಬಿಡ್ರಿಪ್ಪ. ನನಗೆ ಯಾಕೆ ತ್ರಾಸ ಆಗತೈತಿ, ಬರೋಕ್ಕಾಗಲ್ಲ ನಂಗೆ. ನಾಚಿಕೆ ಬರ್ಬೇಕು ನಿನ್ನ ಜನ್ಮಕ್ಕೆ. ದೇವ್ರಿಗೆ ಹೋಗ್ಬೇಡ ಅಂತೀಯಲ್ಲ, ನಿನ್ನ ಅಷ್ಟು ಚಂದ ಕುದಿಸ್ಕೊಂಡು ಹೋಗಿ ಹೇಳಿ ನಿನಗೆ ದೇವ್ರಿಗೆ ಹೋಗೋದೈತಿ, ಹಿರಿ ಸೊಸೆದಿ ಹೋಗೋಣ ಬಾ ಅಂತೇಳಿ. ನಿನ್ನೆ ಹೂ ಅಂದ್ರೆ ಈಗ ಪ್ಲೇನ್ ಚೇಂಜ್ ಮಾಡಾಕೇನ? ನೀವು ಹೋಗಿ ಬರ್ರಿಪ್ಪ ಅತ್ತಿಯವ್ರ. ನನಗೆ ಯಾಕೆ ತಲೆ ತಿಂತೀರಿ ಸುಮ್ಮನೆ? ನಾ ಬರಂಗಿಲ್ಲ, ನೀವು ಹೋಗಿ ಬರ್ರಿ. ನಂಗೆ ಆರಾಮ್ ನಿದ್ದೆ ಮಾಡ್ಬೇಕು. ನಾ ರಾತ್ರಿ ನಿದ್ದೆನ ಮಾಡಿಲ್ಲ. ನೀವು ಹೋಗಿ ಬರ್ರಿ. ನಿನ್ನ ನಿದ್ದೆ ಒಂದಿಷ್ಟು ಬೆಂಕಿ ಹಾಕ್ಲಿ. ಅಲ್ಲ ಮಾನಗೇಡಿ, ಎಷ್ಟು ಥರ ಮಾನಗೇಡಿ ಇದೆಯಾ ನೀನು? ಮನ್ಯಾಗ ಮೈಗಾತನ ಮಾಡ್ತೀವಿ, ಸುಮ್ಮನೆ ಸಂಭಾಸ್ಕೊಂಡು ಹೋಗ್ತೀನಿ. ದೇವ್ರಿಗೆ ಹೋಗಾಕು ಒಂಥರ ಮಾಡ್ತೀಯಲ್ಲ ನೀ. ಅಂತ ಭಂಡ ಜನ್ಮ ಐತಿ ನಿಂದ. ಎಂಥ ಬುದ್ಧಿವಾದ ಕಳಿಸಾರೇನ ನಿಮ್ಮವ್ವ ನಿನಗೆ. ಇಷ್ಟು ವಯಸ್ಸಾದ್ರೂ ತಿದ್ಕೊನವಲ್ಲ ಅಂದ್ರೆ ಏನು ಹೇಳ್ಬೇಕು ಹೇಳಿ ನಿನಗೆ? ನಿಮ್ದು ಬೆಳಗ್ಗೆ ಅದನ್ನ ಪುರಾಣ ತೆಗಿಬೇಡ್ರಿ, ನಂಗಂತೂ ಬರಕ್ಕೆ ಆಗಂಗಿಲ್ಲ. ನೀವ ಹೋಗಿ ಬರ್ರಿ. ನಂಗೆ ನಿದ್ದೆ ಭಾಳ ಬರತೈತಿ, ನಾ ಹೋಗಿ ಮಾಡ್ಕೊತೀನಿ. ಇದನ್ನ ಮಾರಿ ಮಣ್ಣ ಹಾಕ್ಲಿ. ಹೆಂಗಾರ ಜೋಳಾಗಿತ್ತು ಯವ್ವ, ನನಗೆ ಸೊಸೆಯಾಗಿ ಸಾಕಾಗ್ಬಿಟ್ಟೈತೆ ನೋಡಿಕಿನ ಸಂಬಂಧ. ಅತ್ತಿ ಹಾಗೆ ಸೊಸೆನ ಕರ್ಕೊಂಡು ಹೋಗ್ಬೇಕನ್ನೋದು ಒಂದು ಸ್ವಲ್ಪ ಐತೇನೆ ಈಕೆಗೆ. ಏನು ಜವಾಬ್ದಾರಿನೋ ಏನೋ ಸಾಕಾಗ್ಬಿಟ್ಟೈತಪ್ಪ ನನಗಂದ್ರು. ಯವ್ವ ತಾಯಿ ಎಲ್ಲವ್ವ, ಈಕೆಗೆ ಸ್ವಲ್ಪ ಬುದ್ಧಿ ಕೊಡವ್ವ ತಾಯಿ ಎಲ್ಲಮ್ಮ. ಸಾಕಾಗ್ಬಿಟ್ಟೈತೆ ನನಗೆ ಈಕೆ ಸಂಬಂಧ. ಈಕಿನ ಚಿಂತೆ ಒಳಗೆ ಸಾಯ್ತೀನೇನೋ ಗೊತ್ತಿಲ್ಲ. ನಾ ಸತ್ತಾಗ ಅದು ಹೆಂಗೆ ನೋಡ್ಕೊತಾಳೋ ಏನೋ, ಮನೆ ಜವಾಬ್ದಾರಿ ಹೆಂಗೆ ನಿಭಾಯಿಸ್ತಾಳ ಅನ್ನೋದು ಚಿಂತೆ ಆಗ್ಬಿಟ್ಟೈತೆ ನಂಗೆ ದೊಡ್ಡದು. ಸಾಕಾಗ್ಬಿಟ್ಟೈತೆ ನೋಡು ನನಗಂತರೂ. ಸ್ವಲ್ಪ ಬುದ್ಧಿರ ಹಾಕವ್ವ ಈಕಿಗೆ. ಏನಾತ್ ಬೇ ಒಬ್ಬಬೇಕಿನ ಮಸ್ಕೊಳತಿಲ್ಲ? ಏನಾತ್ ಏನಂತ ಕೇಳ್ತಿ ಅಲ್ಪ? ನೀನ್ ಹೆಂಡತಿ ಸಾಮಾನು ಸಾಕಾಗೈತೆ ನಂಗೆ.
ದೇವ್ರಿಗೆ ಹೋಗೋದೈತಿ ರೆಡಿನ ಆಗವ ಜಲ್ದಿ ಅಂತ ನೀನೇ ಹೇಳೇನಿ. ಈಗ ನೋಡಿದ್ರೆ ಬರಲ್ಲ ಅಂತ ಕುಂತಾಳ. ನಾನು ನಿದ್ದೆ ಮಾಡ್ಬೇಕು, ನಿದ್ದೆ ಮಾಡಿಲ್ಲ ರಾತ್ರಿ ಎಲ್ಲ ಅಂತೇಳಿ. ಏನ್ ಜಾಗರಣೆ ಮಾಡಿಲ್ಲ ರಾತ್ರಿ ಎಲ್ಲ? ಅಯ್ಯೋ ಜಾಗರಣೆ ಅಕ್ಕಿ ಮಾಡ್ತಾಳ, ದನ ಬಿತ್ಕೊಂಡಿದ್ದಲ್ಲ ರಾತ್ರಿ ಎಲ್ಲ. ಈಗೇನಾಗಿತ್ತಂತೆ? ಏನೇನ್ ನೋಡಪ್ಪ, ನನಗಂತೂ ಸಾಕಾಗ್ಬಿಟ್ಟೈತಿ ಹೆಂಡತಿ ಸಂಬಂಧ ಹೇಳಿ ಹೇಳಿ ಹೇಳಿ. ತಾಯಿಯಾಗಿ ಅತ್ತಿಯಾಗಿ ಮಕ್ಕಳ ಕರ್ಕೊಂಡು ಹೋಗ್ಬೇಕ, ದೇವ್ರ ದರ್ಶನ ಮಾಡ್ಕೋಬೇಕ ಅನ್ನೋದೇನು ಇಲ್ಲೇ ಇಲ್ಲ. ಎಲ್ಲರೂ ಎದ್ದು ರೆಡಿ ಆಗತ್ರ ಈಕಿನ್ನೂ ಆಸ್ತಿಯಾಗಿ ಬಿದ್ಕೊಂಡಾಳ. ಕರೆದ್ರ ನಾ ಯಾಕಂತಾಳಿ ಬರಾಕ. ಹೋಗ್ಲಿ ಬಿಟ್ಬಿಡ್ವೆ ಆಕಿ ಇದ್ದ ಸುಮ್ಮನೆ ಯಾಕೆ ಕರ್ಯಾಕ್ ಹೋಗ್ತೀನಿ ನೀನೆ? ಗೊತ್ತಿದ್ದ ಇದಕ್ಕೆ ಬರಂಗಿಲ್ಲ ನಮ್ಮ ಜೊತೆ ಎಲ್ಲಿನೂ ಅಂತೇಳಿ. ಸುಮ್ಮನೆ ಆಕಿನ ಗೆಳತ್ಯಾರ ಕರೆದ್ರ ಅವ್ರ ಓಡೋಗ ಮಾತ್ರ ಸಿದ್ದಿರ್ತಾಳಕ್ಕಿ. ತಿರ್ಗಾಡಾಕ, ತಿನ್ನಾಕ, ಬಟ್ಟೆ ತಗೋಳಾಕ ಅಷ್ಟಕ್ಕಂತಂದ್ರೆ ರೆಡಿ ಹಾಕಿತಾಳಕಿ. ಈ ದೇವ್ರು ದಿಂಡ್ರ ಅಂತ ಆಕಿಗೆ ಎಲ್ಲೈತಿ? ಯಾ ದೇವ್ರು ಬಂದಾಳಕಿ? ಮನೆಗೆ ಒಂದಿನ ದೀಪ ಹಚ್ಚಿ ಒಂದ್ ಗಂಟೆ ಹಚ್ಚಿಲಕ್ಕಿ, ಇನ್ನು ದೇವ್ರು ಬರ್ತಾಳೆ ನಕ್ಕಿ? ನೀವ್ ಒಳ್ಳೆ ಬಿಡ, ಎಲ್ಲ ಗೊತ್ತಿದ್ರು ಆಕಿನ ಕರ್ಯಾಕ್ ಹೋಗ್ತಿ. ಮನ್ಯಾಗ ಒಂದ್ ದೀಪ ಹಚ್ಚಲಾರ್ದಕ್ಕಿ ದೇವ್ರ ಮಠ ಬರ್ತಾಳ ಆಕಿ. ಅದ ಈಗ ನೋಡ ಕುಣ್ಯಾಕ್ ಹೋಗು, ಇಲ್ಲ ಅರ್ಬಿ ತಗೋನಕ್ ಹೋಗು, ತಿನ್ನಾಕ್ ಹೋಗು ಅಂತಂದ್ರೆ ನೋಡಿ ಹೆಂಗ್ ಓಡೋಗ್ತಾಳೆ. ಹಿಂಗಾದ್ರೆ ಹೆಂಗೋ ನನ್ನ ಮುಂದೆ ಜೀವನ ಅಂತೀನಿ ನಾನು. ನನಗಂತೂ ಸಾಕಾಗ್ಬಿಟ್ಟಿತ್ತಪ್ಪ ಯೋಚನೆ ಮಾಡಿ 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 ಮಾಡಿ. ಹಿಂಗಾದ್ರೆ ಮುಂದೆ ಹೆಂಗ, ನಾ ಮುಂದಕ್ಕೆ ಹೋದಾಗ ಹೆಂಗ ಅಂತೀನಿ ನಾನು. ಛೇ, ನೀ ಯಾಕೆ ಹಂಗೆ ಮಾತಾಡ್ತೀವಿ? ನೀ ಆರಾಮ್ಸೆ ಇರ. ನೀ ಮುಂದಕ್ಕೆ ಹೋಗೋದು ಹಿಂದಕ್ಕೆ ಹೋಗೋದೆಲ್ಲ ಮಾತಾಡಕ್ ಹೋಗ್ಬೇಡ. ನೋಡೋಣ ಅಂತ ಅವಾಗಿಂದ ಅವಾಗ. ನೀ ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿ? ಒಳ್ಳೆ ಕಾರ್ಯ ಕೊಂಟೀವಿ. ಆ ವಿಜ್ಜಿ ಬಗ್ಗೆ ತಲೆನ ಕಟ್ಸ್ಕೊಳಕ್ ಹೋಗ್ಬೇಡ ಅಂತ ಹೇಳಿ ನಾನು ಒಂದು 6 ಗಂಟೆಗೆ ಇದ್ದೇನೆ. ಎದ್ದು ಜಳಕ ಮಾಡಿ ಆಕಿ ನೆಪ್ಸೇನಿ, ಬಾ ಹೋಗೋಣ ಅಂತೇಳಿ. ಹ್ಞೂ ಅಂತ ಮಲ್ಕೊಂಡಕ್ಕಿ ಇನ್ನಾದ್ರೂ ಎದ್ದಿಲ್ಲ. ನಾನು ಹೊರಗೆ ಹೋಗಿ ಬರ್ತೀನಿ, ಎದ್ದೇಳ ರೆಡಿ ಆಗಿಲ್ಲ ಅಂತಂದೆ ನಾ ಆಕಿಗೆ ಮೊದ್ಲನ. ನನ್ನ ಮಾತಿಗೆ ಬೆಲೆ ಕೊಡಂಗಿಲ್ಲ ಆಕಿ, ನಿನ್ನ ಮಾತಿಗೆ ಬೆಲೆ ಕೊಡ್ತಾನೆ. ಹೋಗ್ಲಿ ಬಿಟ್ಬಿಡು, ಆಕಿನ ಬಗ್ಗೆ ತಲೆ ಕೆಡ್ಸ್ಕೊಂಡು ಬಿಟ್ಬಿಟ್ಟೇನಿ. ನಿಂಗೆ ಗೊತ್ತಿದ್ದ ಐತಿ. ಹೋಗ್ಲಿ ಬಿಡಪ್ಪ, ಒಳ್ಳೆ ಕಾರ್ಯ ಕೊಂಟೀವಿ. ಸುಮ್ಮನೆ ಅಕ್ಕಿನ ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾಕೆ ನಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಳ್ಳೋಣ? ದಿನ ಸಾಯುವಾಗ ಅಳೋರು ಯಾರು ಹೇಳ? ಹೌದಿಲ್ಲ? ಮತ್ ನಾನು ನಿಂಗೆ ಅದನ್ನ ಅರ್ಥ ಮಾಡ್ಸಕ್ ಪ್ರಯತ್ನ ಮಾಡತ್ತೀನಿ. ಅಷ್ಟರ ಅರ್ಥ ಆಗ್ತಲ್ಲ ಈಗ. ಅರ್ಥ ನಿಮ್ ತಂಗಿರಲ್ಲ ಅಂತ ಬರಾತ ಅಂತೇನ? ಏನಿಲ್ಲ ಅಂತಿನ್ನು? ಇಲ್ಲ ಬೇ, ಬಿಟ್ಟಾರ ಅವ್ರ ಮನೆ ಆಗಲೇ. ಇನ್ನೊಂದು 5 ನಿಮಿಷ ಒಳಗೆ ಇರ್ತಾರ ನೋಡಿ ಇಲ್ಲಿ. ಬಂದ ಬಿಟ್ಲ ನಿನ್ ಮಗಳು 100 ವರ್ಷ ಆಯ್ತು ನಿನ್ ಮಗಳಿಗೆ. ಇರ್ಲಿ ಬಿಡಪ್ಪ, ನನ್ನ ಇಶ್ಯೂ ನನ್ನ ಮಗಳಿಗೆ ಬರ್ಲಿ. ಹೌದಿಲ್ಲ? ಪಾಪ ಅದೊಂದ ಹುಡುಗಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡತೈತಿ. ನಿನ್ನ ಹೆಂಡತಿ ಏನಾರ ಜೊತೆ ಕೂಡಿ ಆಕಿ ಜೊತೆ ಮಾಡ್ತಾಳ ಅಂದ್ರೆ ಏನು ಇಲ್ಲ, ಪಾಪ ಅದೊಂದ ಮಾಡತೈತಿ. ಇರ್ಲಿ ಬಿಡ್ಬೇ, ನನ್ನ ತಂಗಿಯರ ಅದಾಳ ಎಲ್ಲ ಮಾಡಾಕ. ನನ್ನ ಹೆಂಡತಿ ಬಗ್ಗೆ ನಂಗೆ ಏನು ನಂಬಿಕೆನೇ ಇಲ್ಲ. ಬಿಡ ಹೋಗ್ಲಿ, ನನ್ನ ತಂಗಿ ಅದಾಳ ಅಂತ ಧೈರ್ಯದ ಮ್ಯಾಗ ನಾವು ನೋಡಿ ಸುಮ್ಮನೆ. ಏನ್ಲೇ ದೋಸ್ತ, ಆಗ್ಲಿದ್ದು ಕರೆಯತ್ತಿ ಓಡಾಕಾಗಲ್ಲ ನಿನಗೆ? ಇಲ್ಲೋಪ, ನಂಗೆ ಕೆಲಸ ಇಲ್ಲ. ಏನೋ ನನ್ನ ತಂಗಿ ಕರೆದು ಕೇಳತ್ ನೋಡು. ತಂಗಿ ಮ್ಯಾಗ ಅಷ್ಟ ಪ್ರೀತಿ, ಭಾವನ ಮ್ಯಾಗಿಲ್ಲ, ದೋಸ್ತನ ಮ್ಯಾಗಿಲ್ಲ. ಹೌದಿಲ್ಲ? ನಾನು 4 ಸಲ ಕರೆಯಾತ್ ನಿಂಗೆ ದೋಸ್ತ 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 ಅಂತೇಳಿ. ಏನ್ ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಇಲ್ಲಿ. ನಾ ಎಷ್ಟೊತ್ತ ಕರೆಯಾತ್ ನಿನಗ? ಅಯ್ಯೋ ಹಂಗೇನಿಲ್ಲಲೇ, ದೋಸ್ತಿಗಿನ್ನ ದೊಡ್ಡದೇನಿಲ್ಲ ನನಗೆ. ಕೇಳಿಸಿಲ್ಲಪ್ಪ, ಇದು ಒಂದ್ ಸ್ವಲ್ಪ ಬಾಯಿ ದೊಡ್ಡದೈತಲ್ಲ, ಹಂಗಾಗಿ ನಮ್ಮ ತಂಗಿದ್ ಕೇಳಿಸಿದ್ದು. ನಿನ್ನಂಗಿರ್ತದ ಕೇಳಿಸಿದಲ್ಲ ಅದು. ಆಕಿ ಯಾವ ಅಂದ್ಲಲ್ಲ ಒಮ್ಮೆಕ್ಲೆ, ಹಂಗಾಗಿ ಕೇಳಿಸ್ತ. ಸ್ವಲ್ಪ ಚಿಂಪಾಂಜಿ ಇದ್ದಂಗ ದೊಡ್ಡ ಬಾಯಿ, ಸೊ ಅದಕ್ಕೆ ಜಲ್ದಿ ಕೇಳಿಸ್ತಕ್ಕಿಂದ. ಅಯ್ಯೋ, ಮಕ್ಕಳು ಕಂಡು ಸ್ವಸ್ಥರ ಕಂಡಾತಿರಿ, ಇನ್ನೂ ಜಗಳ ಮಾತು ಬಿಡಕ್ ಹೋಗ್ಬೇಡ್ರಿ ನೀವು. ನಿನ್ನ ಮಗನ ಸ್ಟಾರ್ಟ್ ಮಾಡಿದ್ದೆ ನಾನಲ್ಲ. ಯಾಕ ನನ್ನ ಮಗನ ಹಿಂಗೇನಾಗ್ಬೇಕ? ಅವ ಅಷ್ಟ ಮಗ ಏನ್ ನನಗ? ನೀ ಮಗ ಅಲ್ಲೇನ? ಯಾವಾಗಲೂ ಅಣ್ಣನ ಪ್ರಕಾರ ಉಸ್ಕೊಂಡ್ ಬರ್ತೀಯಲ್ಲ ಅದಕ್ಕೆ. ಯಾರಿಗಾರ ಹಿಂಗ ಹೇಳಿ, ನನ್ನ ಪರ ಯಾವಾಗ ವಹಿಸ್ಕೊಂಡ್ ಬಂದಾಳ? ಯಾವಾಗ್ಲೂ ಮಗಳ ಮಗಳ ಅಂತಿರ್ತಾಳೆ, ನನ್ನ ಪರ ವಹಿಸ್ಕೊಂಡ್ ಬರ್ತಾಳ ಅಂತ. ಸುಳ್ಳಿ ಸುಳ್ಳಿ. ನೀ ಸುಳ್ಳ, ನಾನಲ್ಲ. ಓ ರಾಮ್ ಬಂದಿ? ಯಾಕಪ್ಪ ನಿಮ್ ರಾಮ್ ಅಷ್ಟ ಕಾಣೋದ್ರೇನು? ನಾವು ಕಾಣೋದಿಲ್ಲ ನಿನಗ? ಅಯ್ಯೋ ಹಂಗೇನಿಲ್ಲ, ನೀ ಪಾಪ ಜೊತೆ ಮಾತಾಡ್ತಿದ್ದಿಲ್ಲ, ಅದಕ್ಕೆ ಗೆಳೆಯನ್ ಮಾತಾಡ್ಸೋಣ ಅಂತೇಳಿ. ಅಯ್ಯೋ, ಇಬ್ರು ಬಂದಿಂತಾರ ಕಂಡೆ ಅಲ್ಲ ನಿಮ್ಮ ಇಬ್ರು ನಡಕ ನನಗ. ಅವ್ರಿಬ್ರು ತ್ರಿವೇಣಿ ರಾಮ ಬರಪ್ಪ, ನಾನು ಕಂಡಿಲ್ಲಪ್ಪ, ಮಾತಾಡ್ಸಿಲ್ಲ ನಾನು. ಇಲ್ಲ ಅಮ್ಮ, ನೀವು ಮಾತಾಡ್ತಿದ್ರಲ್ಲ ಅದಕ್ಕೆ ನಾವು ಸುಮ್ಮನಾದ್ವಿ. ಆರಾಮದಿರಮ್ಮ? ಹ್ಞೂ ಆರಾಮದಿ ನೋಡುವ. ನೀ ಆರಾಮದಿ? ಇಲ್ಲ ಎಲ್ಲ ಹೊಂದ್ಕೊಂಡೈತೇನೆ? ಹ್ಞೂನ್ರಿ ಅಮ್ಮ. ದೀಪಾ ಮತ್ತು ಪ್ರೀತಿ ಇಲ್ಲದವ? ನಾ ಇಲ್ಲ ದಿವಿ. ಯಾವಾಗ ಬಂದ್ರಲ್ಲ? ಈಗ ಬಂದ್ರನ? ಅಂಕಲ್ ಆಂಟಿ ಈಗ ಬಂದ್ರಿ? ಹ್ಞೂ ಈಗ ಬಂದ್ರಿ ನೋಡು. ಕುಂದ್ರಿ ಆಂಟಿ, ಚಾ ಮಾಡ್ಕೊಂಡ್ ಬರ್ತೀವಂತ. ಹ್ಞೂನ್ರಿ ಅಂಕಲ್ ಆಂಟಿ, ಕುಂದ್ರಿ ಚಾ ಮಾಡ್ಕೊಂಡ್ ಬರ್ತೀವಂತ. ಸ್ವಲ್ಪ ಚಾ ಕುಡಿದ್ರಂತ್ರಿ. ಅಯ್ಯೋ ಆಂಟಿ, ಯಾಕೆ ಸೊಪ್ಪು ಮರಿ ಹಾಕಿದ್ರಲ್ಲ? ನಾವೇನಾರು ತಪ್ಪು ಕೇಳಿದ್ವಾ? ಅತಿ ಏನಾತ್? ಅವ್ರು ಕೇಳಿದ ಏನಾರು ತಪ್ಪಿತ್ತ? ಸೊಪ್ಪು ಮರಿ ಹಾಕಿದ್ದಿಲ್ಲ ಒಮ್ಮೆಕ್ಲಿ ಯಾಕೆ? ನನ್ನ ಮಗಳ ಏನಾತ್ಲೇ ಸುಮ್ಮಿ? ಅಲ್ಲ, ಇಷ್ಟು ವರ್ಷ ಆತ್ ನಾನು ತವ್ರ ಮನೆಗೆ ಬರಾತ. ನಮ್ಮವ್ವ ಬಿಟ್ರೆ ಮತ್ತೆ ಯಾರು ಕೇಳ್ತಿದ್ದಿಲ್ಲ ತಿಂತೇನ ಉಂಟೇನ ಅಂತೇಳಿ. ನಮ್ಮ ವೈನಿ ಅನ್ನಕ್ಕೆ ಒಂದ್ಸಲ ನನ್ನ ಪ್ರೀತಿ ಅಂತ ಕಾಣಲಿಲ್ಲ. ಒಬ್ರು ದಿಕ್ಕಿದಿಲ್ಲ ನನ್ನ ತವ್ರ ಮನೆಯಾಗ ಪ್ರೀತಿ ಅಂತ ಮಾತಾಡಕ. ಈಗ ಅನ್ಸಾಯ್ತು ನನ್ನ ತವ್ರ ಮನೆಯೊಳಗೆ ನಾನು ಅದೀನಿ ಅಂತೇಳಿ. ಅವ್ರು ಎಷ್ಟು ಚಂದ ಕೇಳಿದೆ, ಈಗ ಬಂದ್ರೇನ ಆಂಟಿ, ಚಾ ಕುಡಿತೀರಿ ಏನ ಅಂತೇಳಿ. ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಆ ಖುಷಿಗೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ. ತವ್ರ ಮನೆಗೆ ಬಂದಾಗ ಹೆಣ್ಮಕ್ಳು ಪ್ರೀತಿ ಅಂತ ಮಾತಾಡ್ಸೋರ್ಬೇಕು, ಕೇರ್ ಮಾಡೋರ್ಬೇಕು. ಅದು ಇಷ್ಟು ವರ್ಷ ನಂಗೆ ಅದೇನು ಸಿಗಲಿಲ್ಲ. ಈಗ ಈ ಹುಡುಗಿಯರು ಬಂದ್ಮೇಲೆ ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಾರಲ್ಲ, ಖುಷಿ ಆಗತ್ತೆ ನಂಗೆ. ಅಯ್ಯೋ ಆಂಟಿ, ನೀವೇನು ಟೆನ್ಷನ್ ತಗೋಬೇಡ್ರಿ. ಇನ್ನು ಮ್ಯಾಗ ನಿಮ್ಮ ತವ್ರ ಮನ್ಯಾಗ ನಿಮಗೆ ಎಷ್ಟು ಚಲೋ ಉಪಚಾರ ಸಿಗ್ತೈತಿ ನೋಡ್ರಿ ನೀವು ಹಂಗ. ಹ್ಞೂನ್ರಿ ಆಂಟಿ, ನಾವು ಬಂದೇವಲ್ಲ, ನಿಮ್ಮ ಚಲೋ ತಂಗ ನೋಡ್ಕೊಳೋ ಜವಾಬ್ದಾರಿ ನಮಗೆ. ಚಿಂತೆ ಮಾಡ್ಬೇಡ್ರಿ ನೀವು. ಸಾಕ್ರಿ ಇವ ತಾಯಿಗಳ, ನೀವು ಇಷ್ಟ ಅಂದ್ರಲ್ಲ ಅಷ್ಟ ಸಾಕು. ಅದ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ನನಗೆ. ನನ್ನ ತವ್ರ ಮನೆ ಇನ್ನೂ ಕಾಯೋ ಮಾತು ನನಗೆ ಅನ್ನೋ ಖುಷಿ ಹೆಚ್ಚಾಗ್ತ ನನಗೆ ಗೊತ್ತಾ? ನೀವು ಯಾವಾಗಲೂ ಖುಷಿಯಾಗಿರ್ಬೇಕ್ರಿ. ಅಲ್ರಿ ಆಂಟಿ, ನೀವು ಖುಷಿಯಾಗಿದ್ರ ತವ್ರ ಮನೆಗೆ ಒಳ್ಳೇದು ಬಯಸಿದ್ರೆ ಅಲ್ರಿ, ತವ್ರ ಮನೆಗೆ ಇನ್ನೂ ಸ್ವಲ್ಪ ಒಳ್ಳೇದಾಗೋದ. ಹ್ಞೂ ನಮ್ಮವ್ವ ಎಷ್ಟು ಶಾಣೆ ಐತಿ ಯಾವ. ಸರಿ ತಗೋರಿ ಆಂಟಿ, ನೀವು ಕುಂದ್ರೆ ನಾವು ಚಾ ಮಾಡ್ಕೊಂಡ್ ಬರ್ತೀವಿ ಅಂತ. ಅಯ್ಯೋ ಬೇಡವಾ, ದೇವ್ರಿಗೆ ಹೋಗಕ್ಕೆ ಗೊತ್ತಾಗ್ತೈತಿ. ಚಾಕಿ ಏನು ಬೇಡ, ಅಲ್ಲೇ ರೋಡೊಳಗೆ ಎಲ್ಲರೂ ಕುತ್ಕೊಂಡು ಹೋಗೋಣಂತ. ಈಗ ಸದ್ಯಕ್ಕೆ ಹೋಗೋಣ ಬರ್ರಿ, ಟೈಮ್ ಆಗತೈತಿ. ಇನ್ನು ನಾವು ಅಲ್ಲಿ ಹೋಗಿ ಪಾಳೆ ಹಚ್ಬೇಕು ಅದಕ್ಕೆ.
ಹ್ಞೂ ನಾನು ಇವತ್ತು ಇಷ್ಟದಾಗ ಅದನ್ನ ಹೇಳಿ ಬಾಳೆ ಹಚ್ಚಿ ನಾವು ದೇವ್ರ ದರ್ಶನ ತಗೋಬೇಕು ನೋಡ. ಹ್ಞೂ ಬೇ ಪ್ರತಿ ವರ್ಷ ಹಂಗ ಮಾಡ್ತೀವಿಲ್ಲ. ನಡ್ರಿ ನಡ್ರಿ ಹೋಗೋಣ ನಡ್ರಿ. ತ್ರಿವೇಣಿ ಮೇಡಮ್ ಏನ್ಲೇ ಸುಬ್ಬಿ ಮತ್ತಿಲ್ಲ ನಿನಗ ಅಲ್ಲೇ ಒಂದು ಫೋನ್ ಮನಿಗೆ ಬಂದಾಗಿಂತ್ರಿ ಇಲ್ಲಿ ಒಂದು ಫೋನ್ ಮಾಡಿ ನೀನು ಸುಬ್ಬಿ ಊರ್ ಸುಬ್ಬಿ ನಾಟಕಲಾಡಿ ನಾನ ಮಾಡಿ ಮಾತಾಡ್ಬೇಕು ನಿನಗೆ ಮತ್ತೆ ಸಿಟ್ಟ ಆಗ್ಬಿಡ ಕೆಲಸ ಇದ್ದುಲೇ. ಓಹೋ ಮೇಡಮ್ ಜವಾಬ್ದಾರಿ ಬಂದಾವ ಕೆಲಸ ಮಾಡತ್ತೀರಿ ಈಗ. ಏನ ಪ್ರೀತಿ ಮೇಡಮ್ಗೂ ಭಾಳ ಜವಾಬ್ದಾರಿ ಬಂದಿರ್ಬೇಕು ಅದಕ್ಕೆ ಅವರು ಫೋನ್ ಮಾಡಿಲ್ಲ. ಹೂಲೆ ಮತ್ತಿಬ್ರು ಮನೆ ಸೊಸ್ತಾರವ ಮತ್ ನಾವ ಅವಾಗ ಬರೀ ನಾವು ಬಿಟ್ರೆ ಯಾರು ಇಲ್ಲ ಇಲ್ಲಿ ಮಾಡೋರು ಮತ್ ನಾವು ಜವಾಬ್ದಾರಿ ತಗೊಂಡ್ ಮಾಡ್ಬೇಕಲ್ಲ. ಒಬ್ಬ ಸರಿ ತಗೋರಿ ನೀವು ಫ್ರೀ ಇದ್ದಾಗ ಅಷ್ಟ ಮಾಡ್ರಿ. ನಾನು ಇಂತ ಕೆಡ್ಸ್ಕೊಳಂಗಿಲ್ಲ ಇನ್ಮ್ಯಾಗ ಹಂಗೇನ್ ಮಾಡ್ಲೆ ಮೊದಲ ದಿನ ಅಲ್ಲ ಅದಕ್ಕೆ ಸ್ವಲ್ಪ ಬೇಡ ಅಂತೇಳಿ ಇನ್ಮ್ಯಾಗ ಚಿಂತೆ ಮಾಡ್ಬೇಡ. ನೀನ್ ಬೇಜಾರಾಗ್ಬೇಕು ನೋಡು ಅಷ್ಟು ಕಲಿತೀನಿ ಫೋನ್ ಮಾಡಿ. ಇರ್ಲಿ ತಗೋರವ ಇರ್ಲಿ ಬರ್ರಿ ನನಗೇನ್ ಸಿಟ್ಟಿಲ್ಲ ಏನಿಲ್ಲ ಹಂಗ ತಮಾಷೆ ಮಾಡತ್ತಿದ್ದೆ. ಮರೇನ 2 ದಿನ ಫುಲ್ ಜೋರೇನ ಜಾಲಿ ಟಚಿಂಗ್ ಲೇ ತ್ರಿವೇಣಿ ಎಷ್ಟು ಹಾಳಾಗಿಲ್ಲ ನೀನು ಅಪ್ಪ ಕೇಳ ಹಂಗ. ಇನ್ನ ಏನಿಲ್ಲಪ್ಪ ದೇವ್ರಿಗೆ ಹೋಗ್ಬರೋ ಮಟ. ಓಹೋ ಮೂಲೆ ಈಗ ನೀವ ನಡೆಸ್ರಿ ಮತ್ತೆ ಶಿಶಿ ಇಲ್ಲ ಲೇಪ ನಾನು ಹಂಗ ಕೇಳ್ದೆ ನಿಮ್ಗೆ ಬರ್ರಿ ಹೋಗೋಣ. ಸುಬ್ಬಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ತ್ರಿವೇಣಿ ಪ್ರೀತಿ ದೀಪಾ ಬರ್ರಿ ಜಲ್ದಿ. ಬಂದ್ವಿ ಬಾಳೆ ಹೋಗೋಣ. ಗಾಡಿ ಕಾವಳಗ್ ಮಾಡ್ಕೊಂಡು ಹೋಗೋಣ ಅಂತ.